ಈ ಬ್ಲಾಕ್ ಪುಟ್ಕೋಸಿ ಹಿಡ್ಕೊಂಡು ಈ ಮಿಡ್ರುಗುಟ್ಟಿದ ವ್ಯವಸ್ಥೆ ಹಿಡ್ಕೊಂಡು ಬಂದಿರೋರೆಲ್ಲ ಜನ ನಾಯಕರುಗಳು. ಏನ್ ಕತ್ತ ಕಾಯಕ್ ವಿಧಾನಸೌಧಕ್ಕೆ ಹೋಗಿದ್ದೀರಿ ನೀವು ಕುತ್ಕೊಳಕ್ಕೆ? ಏನ್ ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ಲ, ತಲೆ ಹಿಡಕರಿಂದ ತಲೆ ಹಿಡಕರಿಗಾಗಿ ತಲೆ ಹಿಡಕರಿಗೋಸ್ಕರ ಪ್ರಭುತ್ವ ಇದು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಿಯಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನೆಲ್ಲ DNA ರಿಪೋರ್ಟ್ ಇದಾರೆ ಕೊಡೋದು. ನೀನ್ ಹಾಕ್ಬಿಡ್ದೀಯಾ? ಇಲ್ಲ, ಮಿಡ್ರುಗುಡಿದೀಯಾ? ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲ್ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರು ಕೂಡ ಸಮಾಜವನ್ನು ಉದ್ಧಾರ ಮಾಡುವಂತ ಮಂತ್ರಿಗಳಲ್ಲ. ಸಮಾಜವನ್ನ ತಮ್ಮ ತೇವಲು ತೀಟಿಗೆ ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರುವಂತ ತಲೆ ಹಿಡುಕರುಗಳು ಇವರು. ಇಂಥ ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರ್ಲಿಲ್ಲ ಇವರಿಗೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನಮ್ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ ಸಂಬಳ ಕೊಡ್ತಾ ಇರೋದು. ಏನಾದ್ರು ಅಪ್ಪ ಮನೆಯಿಂದ ತಗೊಂಬಂದು ಏನಾದ್ರು DK ಶಿವಕುಮಾರ್ಗೆ ಏನಾದ್ರು ಸಂಬಳ ಕೊಡ್ತಾ ಇದಾರ? ನಿಮ್ಮನ್ ಪುಟ್ಕೋಸಿ, ಬ್ಲಾಕ್ ಪುಟ್ಕೋಸಿನ ತಲೆ ಮೇಕ ಹಾಕಿ ಜನ ಕಳ್ಸಾರ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ತಾತ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಡ್ ಬರ್ತಿರೋದು. ನೀವು ಆಯ್ತು, ಆಮೇಲೆ ರೈತರ? ಹೌದು, ನಾವು ರೈತರೇ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದ್ರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂತಿದಾರ್ರಿ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋದು, ಅಭಿವೃದ್ಧಿ ಮಾಡಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಿರೋಂಥದ್ದು, ಇದು ಮಾಡ್ತಿರೋದು ಈಗ KEDB ವಶ ಪಡ್ಕೊಂತಿರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡ್ಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರ್ಬೇಕು, ಹೈವೇಗಳು ಯಾವ ಬರಬೇಕು. ರಿಯಲ್ ಎಸ್ಟೇಟ್, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದ್ರೆ ಇವ್ರ ಎಷ್ಟೋ ಅಪಾರ್ಟ್ಮೆಂಟ್ಗಳು ಇದಾವೆ, ಎಷ್ಟೋ ವಿಲ್ಲಾಗಳಿದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? 4.5 5 ಕೋಟಿ ಒಂದು ವಿಲ್ಲಾ ಪ್ರೈಸ್. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ರ. ಯಾರು ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ವಲ್ಲ. ಜನರು ದುಡ್ಡು KEDB ಬಂದಿದೆ, ಅದನ್ನ ಕೊಡ್ತೀನಿ ಅಂತೀರ. 50% ಕೊಡ್ತಾ ಇರುತ್ತೆ. ಇನ್ 50% ಮಕ್ಕಳು ಮರ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ಅದನ್ನ ತಗೊಳೋದಾದ್ರೂ ಹೆಂಗೆ? ಆ ತಗೊಳ ಪ್ರೊಸೀಜರ್ ನ್ಯಾಯವಾಗಿರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರ ಹಾಕ್ಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ನಿಮ್ದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಾವೇನ್ ಭಿಕ್ಷುಕರಾಗಬೇಕಾ? ಇವತ್ತು ನೋಡಿ, ಸಿಂಪಲ್ ಲಾಜಿಕ್. ಇದು ಬೆಂಗಳೂರಿಂದ ಹತ್ರ ಇರುವಂತ ಜಾಗ, ಬಹಳ ನಿಯರೆಸ್ಟ್ ಇರುವಂತ ಜಾಗ. ದಿನನಿತ್ಯ ಏನ್ ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಇವತ್ತು MNC ಕಂಪನಿಗಳೆಲ್ಲ ಬಿದ್ದೋಗ್ತಾ ಇದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದ್ಬಿಟ್ಟಿದಾವೆ. ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನು ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದ್ರೆ ಬಿಕಾರಿ ಆಗಿರೋರು ಈ ಕಂಪನಿಯಲ್ಲಿ ಕೆಲಸ ಮಾಡುವಂತ ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತಮಕ್ಕೆ ಹೋಗಿರೋದು ಯಾವ್ದ್ರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ MNC ಕಂಪನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವ್ನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ತಾತ ಮುತ್ತಾತಗಳಿಂದ ಕೆಲಸ ಕೊಡ್ತಾ ಇರೋದು ಇದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆ ಬಾತ್ರೂಮ್ ಕ್ಲೀನ್ ಮಾಡಕ್ ಹೋಗಕ್ಕಾಗುತ್ತಾ? ನಾವುಗಳು ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೀವು ಇದನ್ನ ಮಾಡ್ಕೊಂಡ್ ಬಂದಿರ ಅಂದ್ರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಹೊಡೆಯಿರಲ್ಲಪ್ಪ ನೀವು. ಇವಾಗ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಡ್ ಬಂದಿರೋರು ಮಾಡ್ಕೊಳ್ಳಿ. ಇಲ್ಲಾಕೆ ರೈತರನ್ನ ಗುಳೆಬ್ರುಸ ಅಂತ ಕೆಲಸಗಳನ್ನ ಮಾಡ್ತಾ ಇದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದಿರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ ಇವತ್ತು? 475 ದಿವಸ, 1 ವರ್ಷದಿಂದ ಇವರು ಕುತ್ಕೊಂಡಿದಾರಲ್ಲ. ಮಾನ ಮರ್ಯಾದೆ ಬೇಡ ಮುಖ್ಯಮಂತ್ರಿ ಆದಂತವ್ರಿಗೆ? ಮಾನ ಮರ್ಯಾದೆ ಇಲ್ವೇನ್ರಿ? ನೀನ್ ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು, ಆಯ್ತಾ? ನೀನು ದುಡ್ಡು ನೋಡ್ಲಿಲ್ಲ ಅಂದ್ರೆ ಮಂಕಣಕ್ ಬರಲ್ಲ, ನಿಧಿ ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ಲಿಲ್ಲ ಅಂದ್ರೆ ನಮಗೆ ನಿಧಿ ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದೀವಿ ನಾವು. 4 ಜನಕ್ಕೆ ಅನ್ನ ಹಾಕ್ತಿದೀವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದ್ರೆ ಪರ್ಮಿಷನ್ ಬೇಕು ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಬಿಡ್ತಾರಾ? ಇಲ್ಲ. ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನ್ ಕೊಡ್ತೀಯ ನೀನು? ಏನ್ ಕೊಡ್ತೀಯ? ಮತ್ತೆ ಪ್ರಾಣಿ ದಯಾ ಸಂಘದವ್ರಿಲ್ವಾ? ಅವ್ರೇನ್ ಮಾಡ್ತಾರೆ? ಇವನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ. ನಮ್ದು ಏನಾಗಿದೆ? DNA ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂಜರು ಭೂಮಿ, ಬೆಳೆಗೆ ಯೋಗ್ಯವಲ್ಲದ ಭೂಮಿ ಅಂತ ರಿಪೋರ್ಟ್ ಕೊಟ್ಟಿದಿರಲ್ಲ. ಈ ರಿಪೋರ್ಟ್ ಯಾರು ಕೊಟ್ಟಿರೋದು? ಅಧಿಕಾರಿಗಳು ಕೊಟ್ಟರು. ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ನಿಮಗೆ ಗೊತ್ತಾ? ಇಡೀ ಭಾರತ ಸ್ವತಂತ್ರ ಬಂದ ಇತ್ಲಗೆ, ಸುಮಾರು 35-40 ವರ್ಷದಿಂದ ಇತ್ಲಗೆ ಯಾರ್ಯಾರು ಈ ದೇಶವನ್ನ ತಲೆ ಹಿಡಿತಾರೋ ಅವರು ಕ್ಲಾಸ್ 1 ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು.
ಇದು ನಮ್ ದೇಶ ಅಂದ್ರೆ. ವಾಸ್ತವ ಸತ್ಯ ರೀ, ನಾನು ಮೀಡಿಯಾದಲ್ಲಿ ಹೇಳ್ತಾ ಇದೀನಿ. ಅವ್ರನ್ನ ತನಿಖೆ ಮಾಡಿ. ಇವತ್ತು ತಗಲಾಕೆಂತಾರ ಯಾರು? ಇದೇ ಕಳ್ರು. ಯಾರನ್ನ ತಿಂದಿದ್ದಾರೆ? ರೈತರನ್ನ ತಿಂದಿದಾರ್ರಿ ಇವರು. ರೈತನ್ ತಿಂದು ಇವ್ರು ಬದುಕಿರೋದು. ಇವತ್ತು ಕೋಟಿಗಟ್ಟಲೆ ಆಸ್ತಿಗಳು, ಬೇನಾಮಿ ಆಸ್ತಿಗಳು ಸಿಗ್ತಾ ಇರೋಂಥದ್ದು ಇಂಥ ತಲೆ ಹಿಡುಕರಿಂದವ. ಸಮಾಜ ಇವತ್ತು ತಲೆ ಹಿಡುಕರು. ಯಾಕೆಂದ್ರೆ ಇವತ್ತು DNA ರಿಪೋರ್ಟ್ ಕೊಟ್ಟಿರೋನು ತಲೆ ಹಿಡುಕ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಈ ಮಣ್ಣು ಎಷ್ಟು ಫಲವತ್ತಾಗಿದೆ. ಮಲೆನಾಡು ಸೀಮೆ ನೋಡ್ದಂಗ ಆಗುತ್ತೆ ರೀ. ಇದು ಬಂದ್ರೆ ಮಲೆನಾಡು ಸೀಮೆ ನೋಡಂಗ ಆಗುತ್ತೆ. ನೀವು ಅಭಿವೃದ್ಧಿ ಮಾಡೋರು ಈ ಗೊಚ್ಚೆ ನೀರು ತಗೊಂಬಂದು ಇಲ್ಲಿಗೆ ಹಾಕ್ಬಿಡ್ತಿದ್ದೀರಾ. ಅಲ್ಲೇ ಗೊಚ್ಚೆ ನೀರ ಫಿಲ್ಟರ್ ಮಾಡ್ಬಿಡ್ರಿ. ರೈತರ ಬದುಕಿ ಅಂತಾನಲ್ವಾ. ಇವತ್ತು ರೈತನಿಗಿರೋವಷ್ಟು ಬೆಲೆ ಯಾವುದೇ ಮನುಷ್ಯನಿಗೂ ಇಲ್ಲ. ಯಾಕಪ್ಪ ಅಂದ್ರೆ ಅನ್ನ ಕೊಡುವಂತ ತಾಯಿ ಇದ್ದಾಗೆ. ನೀ ಯಾರೋ DK ಶಿವಕುಮಾರ್ 4 ಜನಕ್ಕೆ ಅನ್ನ ಹಾಕ್ಬೋದ್ರಿ. ರೈತ ಸಕಲ ಜೀವರಾಶಿಗಳಿಗೂ ಅನ್ನ ಕೊಡುವಂತ ರೈತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. PM ತಾಯಿ ಅಂತ ಹೇಳಲ್ಲ, ಈ ದೇಶದ CM ತಾಯಿ ಅಂತ ಹೇಳಲ್ಲ. ರೈತನು ಮಾತ್ರ ತಾಯಿ ಅಂತ ಹೇಳುವಂತದ್ದು. ಯಾಕೆಂದ್ರೆ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಹೋಗುವಂತವನು, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವಂತನು, ಪಂಚಭೂತಗಳನ್ನೇ ಗುರುವಾಗಿಟ್ಕೊಂಡಿರೋನು ರೈತ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕು. ಇವಾಗ ಅವರು AICT ಮಾಡ್ಬೇಕಂತ ಹೇಳಿ ರೈತರ ಭೂಮಿ ಕೈ ಹಾಕಿದಾರ ಅಥವಾ ತಮ್ಮ ಪ್ರತಿಷ್ಠೆನ ಉಳಿಸ್ಬೇಕಂತ ಹೇಳಿ DK ಶಿವಕುಮಾರ್ ಅವರು ಈ ಒಂದು ಕುಮಾರಸ್ವಾಮಿ ಅವರು ಅಪೋಸಿಟ್ ಆಗಿ ತಮ್ಮ ಪ್ರತಿಷ್ಠೆನ ಉಳಿಸ್ಕೋಕೋಸ್ಕರ ಈ AICT ಮಾಡ್ಲೇಬೇಕಂತ ನಿಂತಿದಾರ. ಪ್ರತಿಷ್ಠೆನೋ ಆಮೇಲೆ ವಶನೋ ಅದು ಸೆಕೆಂಡ್ರಿ. ನಮಗೆ ಗೊತ್ತಾಗ್ತಾ ಇರೋದು ವಾಸ್ತವ ಸಂಗತಿ ಒಂದೇ. ಇಲ್ಲಿ ರೈತರು ಬಹಳ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಆಯ್ತಾ? ಅವರನ್ನ ಗೋಳೆಬ್ರಿಸುವಂತ ಕೆಲಸಗಳನ್ನ ಮಾಡಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಅಭಿವೃದ್ಧಿ ಇದ್ರೆ ಬಂಜರು ಭೂಮಿಗಳಲ್ಲಿ ತೋರಿಸಿ, ಕ್ಯೂರಿಫೈ ವಾಟರ್ಗಳಲ್ಲಿ ತೋರಿಸಿ. ಇವತ್ತು ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಡ್ ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಂತಾ ಇದಾವೆ. ನಿಮಗೆ ಯಾವನ ಅಪಾರ್ಟ್ಮೆಂಟ್ಗಳಿಗೆ ಅಷ್ಟೊಂದು ಪರ್ಮಿಷನ್ ಕೊಡು ಅಂತ ಹೇಳಿದ್ದನು? ಡಸ್ಟ್ ಅಲರ್ಜಿಯಾಗಿ ಸಾಯ್ತಾ ಇದ್ದಾರೆ. ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾರ್ರೀ ನೀವು ಮಾಡ್ಬೇಕಾದಂತ ಕರ್ತವ್ಯಗಳನ್ನ ಮಾಡಿ. ಇವತ್ತು ರೋಡಲ್ಲಿ ಗುಂಡಿಗಳು ಬಿದ್ದಾವೆ, ಕುಡಿಯೋಕ್ ನೀರುಗಳಿಲ್ಲ. GBI ಈ ಅಥಾರಿಟಿಯಲ್ಲಿ ಕುಡಿಯಕ್ ನೀರುಗಳಿಲ್ಲ. ಇವತ್ತು 1000 ಅಡಿ ಕೆಳಗೆ ಹೋಗಿದೆ ನೀರು. ವಾಟರ್ ಸೋರ್ಸ್ಗಳು ಅಷ್ಟು ಕುಡಿಯಕ್ ನೀರಿಲ್ಲದೆ ಮುಂದಿನ ದಿನಗಳಲ್ಲಿ ಒಂದೊಂದು ಲೋಡಿಗೆ 5,000 ಕೊಟ್ಕೊಂಡು ಕೊಂಡ್ಕೋಬೇಕಾದಂತ ಪರಿಸ್ಥಿತಿ ಇದೆ. ಡೆವಲಪ್ಮೆಂಟ್ ಅಲ್ಲ ಮಾಡಿ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ರೀ. ಕುಡಿಯಕ್ ನೀರಿಲ್ದಲೆ ಜನ ತತ್ತರಿಸ್ತಾ ಇದ್ದಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆಗಳನ್ನ ಕೆರೆ ತುಂಬಿಸುವಂತ ಕೆಲಸ ಮಾಡಿ. ಅದು ನಿಜವಾದಂತ ಅಭಿವೃದ್ಧಿ. ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಅದು ಅಭಿವೃದ್ಧಿ. ಅದನ್ನ ಬಿಟ್ಬಿಟ್ಟು ವಕ್ಫೋರ್ಡ್ ಅಂತ ರೈತರ ಜಮೀನುಗಳ ಮೇಲೆಲ್ಲ ವಕ್ಫೋರ್ಡ್ ಅಂತ ಹಾಕುವಂತದ್ದು, ಗುಡ್ಡಿ ಬಿಚ್ಚಿರೋ ರೋಡ್ಗಳನ್ನೆಲ್ಲ ಬಿಟ್ಬಿಟ್ಟು ಜನಸಾಮಾನ್ಯರು ಕೈ ಕಾಲು ಮುರ್ಕೊಂಡು ಓಡಾಡೋ ಅಂತದ್ದು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ಎಜುಕೇಶನ್ ಅನ್ನೋದು ಬಿಸ್ನೆಸ್ ದಂಧೆಯಾಗಿ ಬದುಕ್ತಾ ಐತಿ. ಈ ನಿಜವಾದಂತ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಕೊಂಡು ಹೋಗಿದಾವೆ. ಯಾವ ಅಭಿವೃದ್ಧಿ ಕೊಟ್ಟಿದ್ದೀರಾ ನೀವು? ನಾನು ಅದಕ್ಕೆ ಹೇಳ್ತಿರೋದು, ಇದು ತಲೆ ಹಿಡುಕರು ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ದಲೆ ವಂಚಿತರನ್ನಾಗಿ ಮಾಡಿ ಇವತ್ತು ಯಾವ ಕಾನೂನುಗಳ ಬಗ್ಗೆ ತಿಳುವಳಿಕೆನೇ ಇಲ್ಲ ರೈತರಿಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಜನಗಳಿಗೆ ತಿಳುವಳಿಕೆ ಇಲ್ಲ. ಶಿಕ್ಷಣ ಕೊಡ್ರಿ. ಆ ತರದ್ದು ಕಾನೂನುಗಳ ಬಗ್ಗೆ ಶಿಕ್ಷಣ ಕೊಡಿ. ಈ ವ್ಯವಸ್ಥೆಯ ಪೂರಕವಾದಂತ ಶಿಕ್ಷಣ ಕೊಡಿ. ಸಂಸ್ಕಾರಯುತವಾದಂತ ಶಿಕ್ಷಣ ಕೊಡಿ. ಇವತ್ತು ನೋಡಿ 3 ಕೊಲೆಗಳಾಗ್ತವೆ ಬೆಳಕರೇತಿಗೆ. ತಾಯಿ ತಂದೆ ಮಕ್ಕಳ ಕೊಲ್ತಾ ಇದಾವೆ. ಅಜ್ಜಿ ಅಜ್ಜನ ಮಕ್ಕಳುಗಳು ಕೊಲ್ತಾ ಇದಾವೆ. ಯಾಕೆ ಕೊಲ್ತಾ ಇದಾವೆ? ನಿಮ್ಮ 3rd ಕ್ಲಾಸ್ ರಾಜಕೀಯ ವ್ಯವಸ್ಥೆ ಈ ವ್ಯವಸ್ಥೆನ ಆ ಲೆವೆಲ್ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಚುಚ್ಚುದ್ರು ಗುಂಡೆಕ್ಕುದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಇವ್ರು ಯಾರು ಕೂಡ ಸಮಾಜವನ್ನು ಉದ್ಧಾರ ಮಾಡುವಂತ ಮಂತ್ರಿಗಳಲ್ಲ. ಸಮಾಜವನ್ನ ತಮ್ಮ ತೇವಲು ತೀಟಿಗೆ ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನ ಸ್ಥಾಪಿರುವಂತ ತಲೆ ಹಿಡುಕರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರ್ಲಿಲ್ಲ ಇವರಿಗೆ.